ಓಂ ಶ್ರೀ ಗೊರವನಹಳ್ಳಿ ಮಹಾಲಕ್ಷ್ಮೀ ನಮಃ. ಓಂ ಶ್ರೀ ಕಮಲಾ ಮಾತೆ ನಮಃ. ಎಲ್ಲರಿಗೂ ನಮಸ್ಕಾರಗಳು. ನಾನು ಮಾತೆ ಶ್ರೀಮತಿ ಕಮಲಮ್ಮನವರ ಮೊಮ್ಮಗಳು ಶ್ರೀಲಕ್ಷ್ಮೀ ಪ್ರಸಾದ್ ಮಾತಾಡ್ತಾ ಇದ್ದೀನಿ. ಮಾತೆ ಶ್ರೀಮತಿ ಕಮಲಮ್ಮನವರು ಯಾರಿಗೆ ತಾನೇ ಗೊತ್ತಿಲ್ಲ. ಜಗದ್ವಿಖ್ಯಾತವಾದಂಥ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಾಲಯದ ಮೂಲ ಸಂಸ್ಥಾಪಕರು. ಮಾತೆ ಗೊರವನಹಳ್ಳಿ ಮಹಾಲಕ್ಷ್ಮಿಯನ್ನು ಹೋಲಿಸಿಕೊಂಡಂತಹ ಮಹಾಮಾತೆ ಮಾತೆ ಶ್ರೀಮತಿ ಕಮಲಮ್ಮನವರು ಕಲಿಯುಗ ದೇವತೆ, ಕರಿಮಣಿ ಪ್ರದಾಯಿನಿ ಅಂತಲೇ ಕರೆಸಿಕೊಳ್ತಾರೆ. ಅಷ್ಟೊಂದು ಅಗಾಧವಾದಂಥ ಭಕ್ತಿಯನ್ನು, ಸೇವೆಯನ್ನು ತಾಯಿಗೆ ಸಲ್ಲಿಸಿ ಅವರು ಹೇಳದಂಥ ಪ್ರತಿ ಮಾತು, ಪ್ರತಿ ವಾಕ್ಯ ಭಕ್ತರಿಗೆ ಫಲಿಸ್ತಾ ಇತ್ತು. ಅಗಾಧವಾದಂಥ ಭಕ್ತರನ್ನು ಅವರು ಹೊಂದಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಅವರು ಭಕ್ತರಿಗೆ ಬಹಳ ಸುಲಭವಾಗಿ, ಸರಳವಾಗಿ ಕೆಲವೊಂದಷ್ಟು ಪೂಜಾ ವಿಧಾನಗಳನ್ನು ಹೇಳ್ತಾ ಇದ್ದರು. ಅದರಲ್ಲಿ ಮುಖ್ಯವಾಗಿ ಹಿಡಿಯಕ್ಕಿ ಪೂಜೆ ಅಂತ. ಏನು ಹಿಡಿಯಕ್ಕಿ ಪೂಜೆ? ಏನೆಲ್ಲ ಸಮಸ್ಯೆಗಳಿರಲಿ, ತಾಯಿಯ ನಾಮಸ್ಮರಣೆಯನ್ನು ಮಾಡಿ ಓಂ ಶ್ರೀ ಗೊರವನಹಳ್ಳಿ ಮಹಾಲಕ್ಷ್ಮೀ ನಮಃ ಅಂತ ಮನಸ್ಸಿನಲ್ಲಿ ಧ್ಯಾನಿಸ್ತಾ ತಮ್ಮ ಸಮಸ್ಯೆಯನ್ನು ಹೇಳಿಕೊಂಡು ತಾಯಿ ಹತ್ರ ಒಂದು ಹಿಡಿ ಅಕ್ಕಿಯನ್ನು, ಒಂದು ಮುಷ್ಟಿ ಅಕ್ಕಿಯನ್ನು, ಒಂದು ಡಬ್ಬಿಯನ್ನು ಇಟ್ಟು ದೇವರ ಪೂಜೆ ಮಾಡೋ ಸಮಯದಲ್ಲಾಗಲಿ ಅಥವಾ ಯಾವುದೇ ಸಮಯದಲ್ಲಿ ಅವರಿಗೆ ಅನುಕೂಲವಾದಾಗ ಅವಳ ನಾಮಸ್ಮರಣೆಯನ್ನು ಮಾಡ್ತಾ ಒಂದು ಹಿಡಿ ಅಕ್ಕಿಯನ್ನು ಆ ಡಬ್ಬಿಯಲ್ಲಿ ಹಾಕ್ತಾ ಬರಬೇಕು. ಸಾಧ್ಯವಾದರೆ ಒಂದು ಹಿಡಿ ಅಕ್ಕಿಯ ಜೊತೆಗೆ ಒಂದು ಕಾಯಿನ್ ಕೂಡ ಹಾಕ್ಬೋದು. ಅವರ ಯಥಾಶಕ್ತಿ, ಅವರಿಗೆ ಯಾವುದು ಅನುಕೂಲ ಅದನ್ನು ತೆಗೆದಿಡ್ತಾ ಬರಬೇಕು. ಇದನ್ನು 1 ಮಂಡಲ ಹೇಳೋರು ಅಜ್ಜಿ, ಕೆಲವು ಸತಿ 2 ಮಂಡಲ, 3 ಮಂಡಲ, 48 ದಿನ ಅವರ ಸಂಕಲ್ಪವನ್ನು ಮಾಡಿಕೊಂಡು 48 ದಿನ ಮಾಡಲಿಕ್ಕೆ ಈ ಪೂಜೆಯನ್ನು ಹೇಳ್ತಾಯಿದ್ರು. ಕೆಲವೊಮ್ಮೆ ಕರ್ಮಾನುಸಾರ ಫಲಗಳು ನಿಧಾನ ಆಗತ್ತೆ. ಹಾಗಾಗಿ ಯಾರೂ ಒಂದು ಚಿಂತೆಯನ್ನು ಮಾಡದೆ ಮತ್ತೆ ಪೂಜೆಯನ್ನು ಮುಂದುವರಿಸ್ಕೊಂಡು ಹೋಗ್ಬೋದು. ಖಂಡಿತ ಫಲವನ್ನು ಕೊಡುತ್ತೆ ಇದು. ಒಂದು ಹಿಡಿ ಅಕ್ಕಿಯನ್ನು ತೆಗೆದಿಡ್ತಾ ಬರಬೇಕು. ಅವರ ಸಂಕಲ್ಪ ಏನಿದೆ ಅದನ್ನು ಹೇಳಿಕೊಂಡು ಆ ಡಬ್ಬಿ ತುಂಬಿದ ಮೇಲೆ ಆ ಅಕ್ಕಿ ಮತ್ತು ಆ ನಾಣ್ಯವನ್ನೇನು ತೆಗೆದಿಟ್ಟಿರ್ತಾರೆ ಅದನ್ನು ದೇವಿಗೆ ತಂದು ಸಮರ್ಪಿಸಬಹುದು. ಅನುಕೂಲ ಇರುವಂಥವರು ಬಂದು ಅಲ್ಲೇ ದೇವಸ್ಥಾನಕ್ಕೆ ಸಮರ್ಪಣೆಯನ್ನು ಮಾಡಬೇಕು. ಅದನ್ನು ಆಗದೇ ಇರ್ತಕ್ಕಂಥವರು, ತುಂಬ ದೂರದಲ್ಲಿ ಇರ್ತಕ್ಕಂಥವರು ಅದನ್ನು ಅಕ್ಕಿಯನ್ನು ಸದ್ಬಳಕೆ ಮಾಡಿಕೊಂಡು ಮನೆ ಉಪಯೋಗಕ್ಕೆ ಬಳಸ್ಕೋಬೋದು. ಅದನ್ನು ಆ ಜಾಗಕ್ಕೆ ಯಥಾಶಕ್ತಿ ತಾಯಿಗೆ ಕಾಣಿಕೆಯನ್ನು ತೆಗೆದಿಟ್ಟು ಅವರು ಎಂದು ಅನುಕೂಲ ಆಗುತ್ತೆ ಅಲ್ಲಿಗೆ ಬರಲಿಕ್ಕೆ, ಗೊರವನಹಳ್ಳಿಗೆ, ಆವಾಗ ಬಂದು ಆ ಕಾಣಿಕೆಯನ್ನು ಸಮರ್ಪಣೆ ಮಾಡ್ಬೋದು. ಇದು ಒಂದು ಪೂಜಾ ವಿಧಾನ. ಇದು ಮನೋಸಂಕಲ್ಪವನ್ನು ಹೇಳಿಕೊಂಡು ತಾಯಿಯ ಬಳಿ ಅವರು ಮಾಡ್ತಕ್ಕಂಥ ಸೇವೆ. ಇನ್ನೊಂದು ಕರಿಮಣಿ ಪೂಜಾ ವಿಧಾನ. ಬಹಳಷ್ಟು ನಾನು ಸಣ್ಣ ವಯಸ್ಸಿಂದ ಅಜ್ಜಿಯ ಕೈ ಕೆಳಗೆ ಬೆಳೆದಿದ್ದು, ಲಕ್ಷಾಂತರ ಜನರನ್ನು ನೋಡಿಬಿಟ್ಟಿದ್ದೀನಿ. ಅವರ ಕೈಯಿಂದ ಕರಿಮಣಿ ತೊಗೊಂಡವ್ರಿಗೆ ಅಷ್ಟು ಜನಕ್ಕೂ ಮದುವೆಗಳಾಗಿದೆ, ಅಷ್ಟು ಒಳಿತಾಗ್ತಾ ಇದೆ. ಇವತ್ತು ಕೂಡ ಅವರ ಸನ್ನಿಧಿಯಲ್ಲಿ ಕರಿಮಣಿಯನ್ನು ಕೊಡಲಾಗತ್ತೆ. ಆ ಕರಿಮಣಿಯನ್ನು ತೆಗೆದುಕೊಂಡು ಹೋಗಿ ಯಾರಿಗೆ ಮದುವೆ ಆಗಬೇಕು ಆ ಹೆಣ್ಮಗಳು ಅಥವಾ ಗಂಡು ಮಕ್ಕಳಿಗಾದರೆ ಅವರ ತಾಯಿ ಅಥವಾ ಅಕ್ಕ ತಂಗಿ ಯಾರಾದರೂ ಪೂಜೆ ಮಾಡ್ಬೋದು. ದೇವರ ಮುಂದೆ ಕರಿಮಣಿಯನ್ನು ಇಟ್ಟು ತಾವು ಪೂಜೆ ಮಾಡುವ ಸಮಯದಲ್ಲಿ ಒಂದು ಚಿಟಿಕೆ ಅರಿಶಿಣ ಕುಂಕುಮವನ್ನು ಕರಿಮಣಿಗೆ ಹಚ್ಚಿ ಓಂ ಶ್ರೀ ಗೊರವನಹಳ್ಳಿ ಮಹಾಲಕ್ಷ್ಮೀ ನಮಃ ಅಂತ ನೆನೆಸ್ಕೊಂಡು ಮಹಾಲಕ್ಷ್ಮಿಯನ್ನು ಧ್ಯಾನ ಮಾಡ್ತಾ, ಕಮಲಮ್ಮನವರನ್ನು ಧ್ಯಾನ ಮಾಡ್ತಾ ಆದಷ್ಟು ಬೇಗ ಈ ಕರಿಮಣಿಯನ್ನು ಹಾಕಿಕೊಳ್ಳುವಂತಹ ಭಾಗ್ಯ ನಮಗೆ ಕೊಡು ಅಂತ ತಾಯಿಯಲ್ಲಿ ಸ್ಮರಣೆ ಮಾಡಿ ಒಂದು ಧೂಪ ದೀಪ ನೈವೇದ್ಯವನ್ನು ಮಾಡ್ತಕ್ಕಂಥದ್ದು. ಸರಳವಾಗಿ, ತುಂಬ ಟೆನ್ಷನ್ ಮಾಡಿಕೊಂಡು ಮಾಡುವಂಥದ್ದು ಏನೂ ಇಲ್ಲ. ದಿನ ಅವಳ ಹತ್ರ ಕೇಳ್ಕೋಬೇಕು, ಇದನ್ನು ಹಾಕ್ಕೊಳ್ಳುವಂತಹ ಭಾಗ್ಯ ನನಗೆ ಆದಷ್ಟು ಬೇಗ ಕೊಡು ಅಂತ. ಗಂಡು ಮಕ್ಕಳಿಗಾದರೆ ತಾಯಿ ಕೇಳ್ಕೋಬೇಕು, ಒಳ್ಳೆ ಸೊಸೆ ನಮ್ಮ ಮನೆಗೆ ಬರಲಿ ಅಂತ. ಇದನ್ನು ಮಾಡಿದ್ರೆ ಖಂಡಿತ ಎಷ್ಟು ಜನಕ್ಕೆ ಪರಿಹಾರ ಆಗಿದೆ, ಖಂಡಿತ ಇದರಿಂದ ಫಲ ಸಿಗುತ್ತೆ.
ಅದೊಂದು ನಂಬಿಕೆಯಿಂದಲೇ ಇವತ್ತು ಮಹಾಲಕ್ಷ್ಮಿ ಕ್ಷೇತ್ರ ಬಹಳ ಹೆಸರುವಾಸಿಯಾಗಿದ್ದು ಇದೇ ಕಾರಣಗಳಿಗೆ. ಹಿಡಿಯಕ್ಕಿ ಪೂಜೆ, ಕರಿಮಣಿ ಪೂಜೆ, ಸಂತಾನ ಭಾಗ್ಯಕ್ಕೆ ಪೂಜೆ. ಕೊನೆಯದಾಗಿ ಸಂತಾನ ಭಾಗ್ಯಕ್ಕೆ ಅಜ್ಜಿ ಹೇಳ್ತಿದ್ದಂಥ ಪೂಜೆ. ಇದು ಸ್ವಲ್ಪ ಕ್ಲಿಷ್ಟ ಅನ್ನಿಸ್ಬಹುದು, ಆದರೆ ಮಾಡದವರಿಗೆಲ್ಲ ಫಲ ಅಂತೂ ತುಂಬ ಸಿಕ್ಕಿದೆ. ಖಂಡಿತ ನಂಬಿಕೆ ಇಟ್ಟು ಎಲ್ಲವನ್ನು ಪ್ರಯತ್ನ ಮಾಡಬೇಕು. ನಂಬಿಕೆ ಇಲ್ಲದೆ ಜೀವನದಲ್ಲಿ ಏನೂ ಇಲ್ಲ ಅಲ್ವಾ. ನಂಬಿಕೆ ಬಹಳ ಮುಖ್ಯ ಆಗತ್ತೆ. ಇಲ್ಲಿ ಒಂದು ಬೆಳ್ಳಿ ನಾಗಪ್ಪನನ್ನು ಇಟ್ಕೋಬೇಕು ಮನೆಯಲ್ಲಿ, ಒಂದು ಬಟ್ಲಿನಲ್ಲಿ. ದಿನ ಅದಕ್ಕೆ ಕಾಯಿಸದೇ ಇರುವಂತಹ ಹಸಿ ಹಾಲನ್ನು ಅಭಿಷೇಕ ಮಾಡಬೇಕು. ಒಂದು ಸಣ್ಣ ಲೋಟದಲ್ಲಿ ಮಾಡಿದ್ರೆ ಸಾಕು. ಆ ಹಾಲನ್ನು ಗಂಡ ಹೆಂಡತಿ ಇಬ್ಬರೇ ಸೇವನೆ ಮಾಡಬೇಕು, ಬೇರೆ ಯಾರಿಗೂ ಕೊಡುವಂಥದ್ದಲ್ಲ. ಇದನ್ನು 1 ವರ್ಷ 1 ತಿಂಗಳು ಮಾಡಬೇಕು. 1 ವರ್ಷ 1 ತಿಂಗಳು ಏಕೆ ಹೇಳಿದ್ದಾರೆ ಅಜ್ಜಿ ಅಂತಂದರೆ, ಮಧ್ಯದಲ್ಲಿ ಹೆಣ್ಣು ಮಕ್ಕಳಿಗೆ 5 ದಿನ ಪೂಜೆ ಮಾಡುವ ಅವಕಾಶ ಇರಲ್ಲ. ತಿಂಗಳು ಅವರಿಗಿರೋಂಥ ಒಂದು ಏನು ಮುಟ್ಟಿನ ಸಮಸ್ಯೆಯಿಂದ ಅದನ್ನು ಮಾಡುವ ಹಾಗಿಲ್ಲ. ಹಾಗೆಯೇ ನಾಗಪ್ಪನಿಗೆ ಬಹಳ ಆಚರಣೆ ಮುಖ್ಯ ಆಗತ್ತೆ. ಹಾಗಾಗಿ 1 ವರ್ಷ 1 ತಿಂಗಳು ಮಾಡೋಕ್ಕೆ ಹೇಳಿದ್ದಾರೆ. ಇಷ್ಟನ್ನು ತಪ್ಪದೆ, ಚಾಚು ತಪ್ಪದೆ ಮಾಡಬೇಕು. ಅಕಸ್ಮಾತ್ ಕೆಲವು ಸತಿ ಎಲ್ಲೋ ಹೋಗಬೇಕಾಗಿ ಬರುತ್ತೆ, ಒಂದು ದಿನ ಹಾಕೋಕ್ಕಾಗಲ್ಲ, ಆ ಥರ ಎಲ್ಲ ನಂಗೆ ತುಂಬ ಜನ ಫೋನ್ ಮಾಡಿ ಕೇಳ್ತಾರೆ, ಮೇಡಮ್ 2 ದಿನ ಮಾಡೋಕ್ಕಾಗಲಿಲ್ಲ, 3 ದಿನ. ತೊಂದರೆ ಇಲ್ಲ, ಆ 2-3 ದಿನ ಎಕ್ಸ್ಟ್ರಾ ಮಾಡಿ. ನೀವು ಕ್ಯಾಲೆಂಡ್ರಲ್ಲಿ ಗುರುತು ಹಾಕ್ಕೊಳ್ಳಿ. ಎಷ್ಟು ದಿನ ನಿಮಗೆ ಮಿಸ್ ಆಗಿರುತ್ತೆ ಅಷ್ಟು ದಿನ ಎಕ್ಸ್ಟ್ರಾ ನೀವು ಹಸಿ ಹಾಲನ್ನು ಹಾಕಿ ಪೂಜೆ ಮಾಡಿ. ಆಮೇಲೆ ಇನ್ನೊಂದು ಕೆಲಸ, ಪ್ರತಿ ಭಾನುವಾರ ರಾತ್ರಿ ಫಲಹಾರವನ್ನು ಮಾತ್ರ ಸೇವನೆ ಮಾಡುವಂಥದ್ದು. ಅನ್ನ ತಗೊಳ್ಳುವ ಹಾಗಿಲ್ಲ ಅಂತ ಹೇಳ್ತಾಯಿದ್ರು ಅಜ್ಜಿ. ಸೊ ಪ್ರತಿ ಭಾನುವಾರ ರಾತ್ರಿ ಫಲಹಾರವನ್ನು ಸೇವನೆ ಮಾಡಬೇಕು. 1 ವರ್ಷ 1 ತಿಂಗಳು ಬೆಳ್ಳಿ ನಾಗಪ್ಪನಿಗೆ ಹಸಿ ಹಾಲನ್ನು ಅಭಿಷೇಕ ಮಾಡಿ ಗಂಡ ಹೆಂಡತಿ ಇಬ್ಬರೇ ಸೇವನೆ ಮಾಡಬೇಕು. ಜೊತೆಗೆ ಆ ಹೆಣ್ಣು ಮಗಳು ತನಗೆ ತುಂಬ ಇಷ್ಟವಾದಂಥ 1 ಹೂವು 1 ಹಣ್ಣು 1 ವರ್ಷ 1 ತಿಂಗಳು ದೇವಿಗೆ ಸಮರ್ಪಣೆ ಮಾಡಬೇಕು. ತಾನು ಸೇವನೆ ಮಾಡೋ ಹಾಗಿಲ್ಲ, ತಾನು ಅದನ್ನು ಉಪಯೋಗಿಸುವ ಹಾಗಿಲ್ಲ, ಮುಡಿಯುವ ಹಾಗಿಲ್ಲ ಹೂವನ್ನು. ಇಷ್ಟನ್ನು ಮಾಡ್ಕೊಂಡು ಬಂದರೆ ತುಂಬ ಜನಕ್ಕೆ ಅದರ ಫಲ ಗೊರವನಹಳ್ಳಿಯ ಮಹಾಲಕ್ಷ್ಮಿಯ ಆಶೀರ್ವಾದದಿಂದ ಸಿಗ್ತಾ ಇದೆ. ಮಾತೆ ಕಮಲಮ್ಮನವರ ಆಶೀರ್ವಾದದಿಂದ ಎಲ್ಲರಿಗೂ ಒಳ್ಳೆಯದಾಗ್ತಾ ಇದೆ. ಖಂಡಿತ ನೀವು ನಂಬಿಕೆ ಇಟ್ಟು ಮಾಡಿ, ಖಂಡಿತ ಒಳ್ಳೆಯದಾಗತ್ತೆ. ಆಮೇಲೆ ಒಂದೇ ಒಂದು ಮಾತೇನೆಂದರೆ, ಯಾವುದೇ ರೀತಿಯ ಭಯ ಇರಬಾರ್ದು. ದೇವರು ಅಂದರೆ ನಮ್ಮ ಭುಜದ ಮೇಲಿರ್ತಕ್ಕಂಥ ತಂದೆ ತಾಯಿಯ ಕೈ ಇದ್ದಾಗೆ. ನಾನು ಇದ್ದೀನಿ ನಿಮ್ಮ ಕಷ್ಟ ಸುಖದಲ್ಲಿ ಅಂತ ಒಂದು ನಂಬಿಕೆ ದೇವರು ಅಂದರೆ. ತುಂಬ ಜನ ಹೆದರ್ಕೋತಾರೆ, ಕರಿಮಣಿ ಕೆಳಗೆ ಬಿದ್ದೋಯ್ತು, ಕರಿಮಣಿ ಕಳೆದೋಯ್ತು. ಹೆದರಿಕೆ ಏನು ಬೇಡ, ಅಲ್ಲಿ ಬಂದರೆ ಮತ್ತೆ ನಿಮಗೆ ಸಿಗತ್ತೆ. ಮತ್ತೆ ಮಾಡಿ, ಮತ್ತೆ ಪೂಜೆಯನ್ನು ಪ್ರಾರಂಭ ಮಾಡಿ, ಯಾವ ಭಯನೂ ಇಟ್ಕೋಬೇಡಿ. ಗೊರವನಹಳ್ಳಿ ಮಹಾಲಕ್ಷ್ಮಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಕಮಲಮ್ಮಜ್ಜಿಯ ಆಶೀರ್ವಾದ ಎಲ್ಲರಿಗೂ ಸಿಗಲಿ. ಸರ್ವೇ ಜನಾಃ ಸುಖಿನೋ ಭವಂತು.